Good morning, dear students. So, as we all know that we were discussing about the carbon and its compounds. So, in the last class, we were discussed about the chemical properties of the carbon compound. So, how carbon compound react with oxygen, and one more is that is combustion of carbon compound, and then addition reaction nothing but adding of hydrogen. So that one we were discussed, addition reaction. And then oxidation means adding of oxidation reaction we were discussed. And then so about three chemical properties of carbon compound we were discussed. Number one is combustion, number two is oxidation, and addition reaction. So look at combustion means carbon combines with oxygen. That means carbon compound burns in the presence of oxygen. That means by using the oxygen to produce heat, carbon dioxide, water and light. So that is ignition temperature. Ignition temperature ಅಂದರೆ ನಾನು ನಿನ್ನೆ ಕೆಲವರಿಗೆ ಮೆಗ್ನೀಷಿಯಮ್ ಅಂತ ಕೇಳಿಸಿದೆ. ಅದು ಇಗ್ನಿಷನ್ ಅಂದರೆ ಬೆಂಕಿ ಹತ್ತೋದಕ್ಕೆ ಬೇಕಾದಂಥ ಟೆಂಪ್ರೇಚರ್. ಸುಮ್ಮನೆ ಯಾವುದೊಂದು ವಸ್ತುವಿಗೆ ಹೀಟ್ ಕೊಟ್ಟ ತಕ್ಷಣ ಬೆಂಕಿ ಹತ್ಕೊಳಲ್ಲ, ಅದಕ್ಕೆ ಅದರದೇ ಆದಂಥ ಒಂದು ಟೆಂಪ್ರೇಚರ್ ಇರುತ್ತೆ. ಅಷ್ಟು ಹೀಟ್ ಅಂದರೆ ಮಾತ್ರ ಬೆಂಕಿ ಹತ್ಕೊಳುತ್ತೆ, ಅಷ್ಟು ಹೀಟ್ ಸಿಕ್ಕರೆ ಮಾತ್ರ ಬೆಂಕಿ ಹತ್ಕೊಳುತ್ತೆ. ಅದು ಒಂದೊಂದು ಮೆಟೀರಿಯಲ್ಗೆ ಒಂದೊಂದು ಫ್ಯೂಯಲ್ಗೆ ಒಂದೊಂದು ಟೆಂಪ್ರೇಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವುಡ್ಗೆ ನೋಡಿರಿ, ವುಡ್ಗೆ ಸ್ವಲ್ಪ ಜಾಸ್ತಿ ಟೆಂಪ್ರೇಚರ್ನ ಕೊಡಬೇಕು, ಅದೇ ಪೆಟ್ರೋಲ್ಗೆ ಸ್ವಲ್ಪ ಟೆಂಪ್ರೇಚರ್ ಕೊಟ್ಟರೆ ಸಾಕು. ಅಂದರೆ ವುಡ್ ಈಸ್ ಹ್ಯಾವಿಂಗ್ ಹೈ ಇಗ್ನಿಷನ್ ಟೆಂಪ್ರೇಚರ್ ಆ್ಯಂಡ್ ಪೆಟ್ರೋಲ್ ಈಸ್ ಹ್ಯಾವಿಂಗ್ ಲೋ ಇಗ್ನಿಷನ್ ಟೆಂಪ್ರೇಚರ್. ಅರ್ಥ ಆಗ್ತಿದೆಯಾ? ಇನ್ನು ಕೆಟಲಿಸ್ಟ್ ಬಗ್ಗೆ ಹೇಳಿದ್ದೆ ನಾನು ನಿನ್ನೆ. ಕೆಟಲಿಸ್ಟ್ ನಥಿಂಗ್ ಬಟ್ ಇಟ್ಸ್ ಎ ಮೆಟೀರಿಯಲ್, ಇಟ್ಸ್ ಎ ಸಬ್ಸ್ಟೆನ್ಸ್ ವಿಚ್ ಹೆಲ್ಪ್ಸ್ ಟು ಕಂಪ್ಲೀಟ್ ದ ರಿಯಾಕ್ಷನ್ or which helps to reaction takes place. ಆ ರಿಯಾಕ್ಷನ್ ನಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ರಿಯಾಕ್ಷನ್ನ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವಿತೌಟ್ ದ ಕೆಟಲಿಸ್ಟ್ ಇಟ್ ಮೇ ರಿಯಾಕ್ಷನ್ ಕಂಪ್ಲೀಟ್ ಬಟ್ ಇಟ್ ಮೇ ಟೇಕ್ ಲಾಂಗ್ ಟೈಮ್. ಸೊ ಕೆಲವೊಂದು ರಿಯಾಕ್ಷನ್ಸ್ಗಳು 1 minute ಅಥವಾ 10 ಸೆಕೆಂಡ್ಸಲ್ಲಿ ಕಂಪ್ಲೀಟ್ ಆಗ್ತವೆ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ಅದೇ ಕೆಟಲಿಸ್ಟ್ ಇಲ್ಲ ಅಂದರೆ ಇಟ್ ಟೇಕ್ಸ್ ಲಾಂಗ್ ಟೈಮ್. ಇಟ್ ಮೇ ಟೇಕ್ ಆ್ಯನ್ ಇಯರ್, ಒಂದು ವರ್ಷ ತಗೊಳ್ಬೋದು. ಗೊತ್ತಾಗತ್ತಾ? ಸೊ ಆ ಥರ ಕೆಟಲಿಸ್ಟ್ಗಳು ದೇ ಹೆಲ್ಪ್ ಇನ್ ದ ರಿಯಾಕ್ಷನ್ ಟು ರಿಯಾಕ್ಷನ್ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತವೆ. ಗೊತ್ತಾಗತ್ತಾ? ಸೊ ದಟ್ ಈಸ್ ಕೆಟಲಿಸ್ಟ್. ಆ್ಯಂಡ್ ಹೈಡ್ರೋಜನೇಷನ್ ಕಾನ್ಸೆಪ್ಟ್ ವಿ ವರ್ ಸ್ಟಡಿಡ್, ಆ್ಯಂಡ್ ಅದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಾನು ಹೇಳಿದ್ದೆ. ಆಯಿಲ್ಸ್ನ ಮತ್ತು ಫ್ಯಾಟ್ನ ಅನ್ಸ್ಯಾಚುರೇಟೆಡ್ ಆಯಿಲ್ ಮತ್ತು ಫ್ಯಾಟನ್ನು ಸ್ಯಾಚುರೇಟೆಡ್ ಆಯಿಲ್ ಮತ್ತು ಫ್ಯಾಟಾಗಿ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ವಿಚ್ ಹೆಲ್ಪ್ಸ್ ಟು ಸ್ಟೋರ್ ಫಾರ್ ಲಾಂಗ್ ಟೈಮ್ ಸ್ಟೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅನ್ಸ್ಯಾಚುರೇಟೆಡ್ ಇರೋದ್ರಿಂದ ಇಟ್ ಈಸ್ ಈಸಿ ಟು ಡೈಜೆಸ್ಟ್ ಇನ್ ದ ಸ್ಟಮಕ್. ಸೊ ಅದನ್ನೆಲ್ಲ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ. ಸೊ ಅನದರ್ ಒನ್ ಕೆಮಿಕಲ್ ಪ್ರಾಪರ್ಟಿ ಆಫ್ ದ ಕಾರ್ಬನ್ ಕಾಂಪೌಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಲೆಸನ್. ಸೊ ದಟ್ ಈಸ್ substitution reaction. So what is substitution reaction? Substitution reaction ಅಂದರೆ ಏನು? So that one we have to learn. So substitute ಅಂದರೆ ದ ವರ್ಡ್ ಮೀನಿಂಗ್ ಏನಪ್ಪ ಅಂದರೆ ರೀಪ್ಲೇಸ್ ಮಾಡ್ತಾ ಹೋಗೋದು. ಅಂದರೆ ಒಂದು ಎಲಿಮೆಂಟ್ನ ಪ್ಲೇಸ್ಗೆ ಇನ್ನೊಂದು ಎಲಿಮೆಂಟ್ ಬಂದು ಕೂತ್ಕೊಳುತ್ತೆ. ಸೊ ಅದು ರಿಪ್ಲೇಸ್ಮೆಂಟ್, ಅದನ್ನು ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಅಂದರೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ ಹೇಗೆ ಅಂತಂದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ ಯಾವುದಾದ್ರೂ ಹ್ಯಾಲೋಜನ್ ಬಂದು ರೀಪ್ಲೇಸ್ ಆಗ್ತಾ ಹೋಗುತ್ತೆ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಕಾಂಪೌಂಡ್ಸ್ಗೆ ಹ್ಯಾಲೋಜನ್ ರೀಪ್ಲೇಸ್ ಆಗಿ ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡುತ್ತೆ, ನ್ಯೂ ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ವಿ ಹ್ಯಾವ್ ಒನ್ ಎಕ್ಸಾಂಪಲ್, ದಟ್ ಈಸ್ ಮೀಥೇನ್ ಅಂಡರ್ಗೋ substitution reaction with a chlorine in the presence of sunlight to form substitution reaction. ಮೀಥೇನ್ಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಮೀಥೇನ್ ಹೈಡ್ರೋಕಾರ್ಬನ್ ಕಾಂಪೌಂಡ್ಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಹೇಗೆ ಅಂತ ನೋಡೋಣ ನಾವು. ಈ ರಿಯಾಕ್ಷನ್ ಆಗೋದು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟಲ್ಲಿ ಇಡಬೇಕು ನಾವು ತಗೊಂಡೋಗಿ ಮೀಥೇನ್ನ, ಮತ್ತು ಕ್ಲೋರಿನ್ನ ಕೊಡಬೇಕು. ಕ್ಲೋರಿನ್ ಮತ್ತು
ಮೀಥೇನ್ನ ಸನ್ಲೈಟಲ್ಲಿ ತಗೊಂಡೋಗಿ ಇಟ್ಟರೆ ಸಾಕು, ಈ ರಿಯಾಕ್ಷನ್ ಆಗುತ್ತೆ. ಸೊ ಹೇಗೆ ಅಂತ ನೋಡೋಣ. Substitution reaction. So substitution reaction ಹೇಗೆ? ಸೊ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಏನಿದೆ, ಮೀಥೇನ್ ಇದೆ ಅಂತ ಹೇಳಿದೆ ನಾನು. CH4 ಇದೆ ಮೀಥೇನ್. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ, ಕ್ಲೋರಿನ್ನ ಆ್ಯಡ್ ಮಾಡ್ತೀವಿ. ಕ್ಲೋರಿನ್ ಆಲ್ವೇಸ್ ಇಟ್ಸ್ ಅ ಕ್ಲೋರಿನ್ ಇಸ್ ಅ ಡೈಆಟಮಿಕ್ ಮಾಲಿಕ್ಯೂಲ್, ಆಲ್ವೇಸ್ ಇಟ್ ಈಸ್ ಇನ್ 2, Cl2ನೇ ಇರುತ್ತೆ. ಬೇರೆ ಮೆಗ್ನೀಷಿಯಮ್ ಥರ ಸಿಂಗಲ್ ಇರಲ್ಲ, ಗೊತ್ತಾಗುತ್ತಾ? ಕ್ಲೋರಿನ್ ಇಸ್ ಎ ಡೈಆಟಮಿಕ್ ಮಾಲಿಕ್ಯೂಲ್. ಎಲ್ಲ ಹ್ಯಾಲೋಜನ್ಸ್ಗಳು ಡೈಆಟಮಿಕ್ ಮಾಲಿಕ್ಯೂಲೇ ಆಗಿರ್ತವೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ಏನಾಗುತ್ತೆ ಅಂತ ಅಂದರೆ, ಇಲ್ಲಿ ನಾನು ತೋರಿಸ್ತೀನಿ ನೋಡ್ರಿ ಕೆಳಗಡೆ, ಅದನ್ನ ಆಮೇಲೆ ಬರೀತೀನಿ. ಲುಕ್ ಅಟ್ ಹಿಯರ್. ಸೊ ಹೀಗಿದೆ ಮೀಥೇನ್ ಅಲ್ವಾ, ಇದು ಮೀಥೇನ್. ಸೊ ಇಲ್ಲೇನಾಗತ್ತೆ, ಇದಕ್ಕೆ ಕ್ಲೋರಿನ್ಗೂ ಅಷ್ಟೇ ಒಂದು ಹೈಡ್ರೋಜನ್ ತೆಗೆದು ಈ ಕ್ಲೋರಿನ್ನ ಆ್ಯಡ್ ಮಾಡೋದು, ಗೊತ್ತಾಗತ್ತಾ? ಹೈಡ್ರೋಜನ್ನ ನಾವೇನು ಮಾಡ್ತೀವಿ, ಇಲ್ಲಿ ರೀಪ್ಲೇಸ್ ಮಾಡ್ತೀವಿ. ಒಂದು ಹೈಡ್ರೋಜನ್ನ ತೆಗೆಯೋದು, ಈ ಹೈಡ್ರೋಜನ್ನ ತೆಗೆದು ಅಲ್ಲಿ ಕ್ಲೋರಿನ್ನ ಆ್ಯಡ್ ಮಾಡ್ತೀವಿ, ಗೊತ್ತಾಗ್ತಿದೆಯಾ? ಅಲ್ಲಿಗೆ ಏನಾಗುತ್ತೆ, ಅದು ಕ್ಲೋರಿನ್ ಅಂದರೆ ನೋಡ್ರಿ, ಇಲ್ಲಿ ಸಿಂಗಲ್ ಆಗಿದ್ದಾಗ ಮಾತ್ರ ಅದು ಡೈಆಟಮಿಕ್ ಮಾಲಿಕ್ಯೂಲ್ ಆಗಿರುತ್ತೆ. ಮತ್ತು ಬೇರೆದ್ರ ಜೊತೆಗೆ ಸೇರಿದ್ರೆ ಹೇಗೆ ಬೇಕಾದರೂ ಇರ್ಬೋದು. ನೋಡ್ರಿ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಇಸ್ ಡೈಆಟಮಿಕ್ ಮಾಲಿಕ್ಯೂಲ್. ಯಾವಾಗಲೂ H2 ಸಿಂಗಲ್ ಒಂದೇ ಹೈಡ್ರೋಜನ್ ಬರಿತಾ ಇದೀವಿ ಅಂದರೆ H2 ಅಂತಲೇ ಬರೆಯೋದು ನಾವು. ಅದೇ ಬೇರೆ ಯಾವುದಾದ್ರ ಜೊತೆಗೆ ಸೇರಿಕೊಂಡ್ರೆ ನೋಡ್ರಿ, ವಾಟರ್ H2 ಇದೆ, HCl ನೋಡ್ರಿ, ಒಂದೇ H ಇದೆ, HCl, H ಒಂದೇ ಇರುತ್ತೆ, ಆ ಥರ, ಗೊತ್ತಾಗತ್ತಾ? ಸಿಂಗಲ್ ಆಗಿದ್ದಾಗ ಮಾತ್ರ ಡೈಆಟಮಿಕ್ ಆಗಿ ಇರುತ್ತೆ ಅದು. ಸೊ ಈಗ ನೋಡ್ರಿ, ಸೊ ಈ ಕ್ಲೋರಿನ್ ಏನಾಗುತ್ತೆ, ಇಲ್ಲಿ ರೀಪ್ಲೇಸ್ ಆಗತ್ತೆ, ಇದ್ರ ಜೊತೆಗೆ ರೀಪ್ಲೇಸ್ ಆಗತ್ತೆ ಕ್ಲೋರಿನ್. ಸೊ ಈಗೇನಾಗತ್ತೆ, CH3Cl ಆಗುತ್ತೆ, ಗೊತ್ತಾಗ್ತಿದೆಯಾ? ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ನಾವು ಆಮೇಲೆ. ಅರ್ಥ ಆಗ್ತಿದೆ ಅಲ್ವಾ? CH3Cl ಆಗಿ ಹೈಡ್ರೋಜನ್ ಹೊರಗಡೆ ಬರುತ್ತೆ, ಒಂದು ಹೈಡ್ರೋಜನ್ ಹೊರಗಡೆ ಬರುತ್ತೆ, ಗೊತ್ತಾಗತ್ತಾ? ಸರಿ, ಓಕೆ, ರೈಟ್. ಹೈಡ್ರೋಜನ್ ಹೊರಗಡೆ ಬಂದು ಕ್ಲೋರಿನ್ ಜೊತೆ ಕಂಬೈನ್ ಆಗುತ್ತೆ. ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ. CH4 ಇದೆ, ಇದು ಮೀಥೇನ್ ಜೊತೆಗೆ ಯಾರು ಕಂಬೈನ್ ಆಗ್ತಾರೆ, ಕ್ಲೋರಿನ್ ಕಂಬೈನ್ ಆಗುತ್ತೆ. ಸೊ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಜೊತೆಗೆ, ಸನ್ಲೈಟ್ನ ಪ್ರೆಸೆನ್ಸಲ್ಲಿ ರಿಯಾಕ್ಷನ್ ನಡೆಯುತ್ತೆ. ರಿಯಾಕ್ಷನ್ ನಡೆದಾಗ ಏನಾಗುತ್ತೆ, CH3Cl ಬರುತ್ತೆ, ಗೊತ್ತಾಗತ್ತಾ? ಇದ್ರ ಹೆಸರು ಕ್ಲೋರೋಮೀಥೇನ್ ಅಂತ. ಇದ್ರ ಹೆಸರು, ದ ನೇಮ್ ಆಫ್ ದ ಕಾಂಪೌಂಡ್ ಈಸ್ ಕ್ಲೋರೋಮೀಥೇನ್. ನಿಮ್ಗೆ ಗೊತ್ತಲ್ವ, ನೇಮಿಂಗ್ ಮಾಡಿದ್ವಿ ನಾವು, ಕ್ಲೋರೋಮೀಥೇನ್, ANE. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ, ಅದು HCl, ಗೊತ್ತಾಗತ್ತಾ? ಅದನ್ನು ಅಲ್ಲಿ ಪಕ್ಕದಲ್ಲಿ ಬರ್ಕೊಳೋದು, ಇದು HCl. ನೋಡ್ರಿ, ಇಲ್ಲಿ 4 ಇತ್ತು, CH4 ಇತ್ತು, ಇಲ್ಲಿ CH3 ಇದೆ, ಅಲ್ಲಿಗೆ ಒಂದು H ಇಲ್ಲಿದೆ. ಇಲ್ಲಿ Cl2 ಇತ್ತು, ಇಲ್ಲಿ Cl ಒಂದೇ ಇದೆ, ಇನ್ನೊಂದು Cl ಇಲ್ಲಿದೆ. ಅರ್ಥ ಆಗ್ತಿದೆ ಅಲ್ವಾ? ಈ Cl ಇಲ್ಲಿದೆ, ಇಲ್ಲಿರುವಂಥ ಒಂದು H ಇಲ್ಲಿದೆ, ಗೊತ್ತಾಗತ್ತಾ? ಇಲ್ಲಿ CH3 ಇಲ್ಲಿದೆ, ಒಂದು Cl ಇಲ್ಲಿದೆ. ಅರ್ಥ ಆಗ್ತಿದೆ ಅಲ್ವಾ? ಈ ರೀತಿ ಸಬ್ಸ್ಟಿಟ್ಯೂಷನ್ ಆಗ್ತಾ ಹೋಗುತ್ತೆ. ಅಂದರೆ ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ, ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಅದರಲ್ಲಿ Cl ಕುತ್ಕೊಳತ್ತೆ ಹೋಗಿ. ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಮತ್ತು ಇಲ್ಲಿಗೆ ನಿಂತ್ಕೊಳಲ್ಲ ಇದು, ಇಟ್ ಡಸಂಟ್ ಸ್ಟಾಪ್ ಹಿಯರ್ ಓನ್ಲಿ. ನೆಕ್ಸ್ಟ್ ಕ್ಲೋರೋಮೀಥೇನ್ ಇರುತ್ತೆ. ನೋಡ್ರಿ, ನಿಮ್ಗೆ ಅರ್ಥ ಸ್ವಲ್ಪ
ಅರ್ಥ ಮಾಡ್ಕೊಳ್ರಿ ನೀಟಾಗಿ. CH4 ಇದೆ ಪ್ಲಸ್ Cl2 come in the presence of sunlight it forms CH3Cl plus HCl. CH3Cl plus HCl ಇದೆ ಅಲ್ಲಿ. ಸೊ ನೆಕ್ಸ್ಟು ಈ ರಿಯಾಕ್ಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಏನಾಗುತ್ತೆ ಅಂದರೆ ಇದೇ CH3Cl ಕಂಟಿನ್ಯೂ ಆಗುತ್ತೆ. ಈಗ ಮತ್ತೆ ಇಲ್ಲಿ ಬರಿತೀನಿ, CH3Cl ಕಂಬೈನ್ಸ್ ವಿತ್ ಎಗೈನ್ ಮತ್ತೆ ಕ್ಲೋರಿನ್ ಜೊತೆ ಕಂಬೈನ್ ಆಗಿ ಏನಾಗುತ್ತೆ CH2Cl ಆಗುತ್ತೆ. ಒಂದು H ಮತ್ತೆ ಹೊರಗಡೆ ಹೋಗುತ್ತೆ, CH2Cl2 ಆಗುತ್ತೆ. ಈಗ ಗೊತ್ತಾಗತ್ತಾ? CH2Cl2 ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? CH2Cl2 ಆಗುತ್ತೆ. ಇಲ್ಲಿದೆ ನೋಡ್ರಿ, ರೈಟ್. CH4 ಇದಿದ್ದು Cl2 ಜೊತೆ ಕಂಬೈನ್ ಆಗಿ CH3Cl ಪ್ಲಸ್ HCl ಇದು ಒಂದು ರಿಯಾಕ್ಷನ್. ಅಂದರೆ ಇದೇ CH3Cl ಏನಾಗುತ್ತೆ CH3Cl ಮತ್ತೆ ಕ್ಲೋರಿನ್ ಜೊತೆ ಕಂಬೈನ್ ಆಗುತ್ತೆ. ಕ್ಲೋರಿನ್ ಜೊತೆ ಕಂಬೈನ್ ಆದಾಗ CH2Cl2 ಆಗುತ್ತೆ. ಗೊತ್ತಾಗುತ್ತಾ? ಇನ್ನೊಂದು ಕ್ಲೋರಿನ್ ಆ್ಯಡ್ ಆಗುತ್ತೆ ಪ್ಲಸ್ HCl ಇದೆ ಅಲ್ಲಿ, ನಿಮ್ಗೆ ಕಾಣಿಸ್ತಾ ಇಲ್ಲ. ಮತ್ತೆ ನೆಕ್ಸ್ಟು ಅಗೈನ್ ಇದೇ CH2Cl ಕಂಬೈನ್ಸ್ ವಿತ್ ಕ್ಲೋರಿನ್. ಈಗೇನಾಗುತ್ತೆ CH2 ಇದಿದ್ದು ಒಂದೇ H ಆಗುತ್ತೆ, CHCl3 ಆಗುತ್ತೆ ಪ್ಲಸ್ HCl. ಸೊ ನೆಕ್ಸ್ಟು ಇದೇ CH3Cl CHCl3 ಏನಾಗುತ್ತೆ ಕ್ಲೋರಿನ್ ಜೊತೆ ಕಂಬೈನ್ ಆಗುತ್ತೆ. ಮತ್ತೇನಾಗುತ್ತೆ CCl4 ಆಗುತ್ತೆ ಪ್ಲಸ್ HCl ಬರುತ್ತೆ. ಇದೆಲ್ಲದು ನಡೆಯೋದು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗಿದೆ ಅಲ್ವಾ? ಕ್ಲೋರಿನ್ ಏನಾಗುತ್ತೆ ರೀಪ್ಲೇಸ್ ಆಗ್ತಾ ಹೋಗುತ್ತೆ ಹೈಡ್ರೋಜನ್ ಪ್ಲೇಸಲ್ಲಿ. ಸೊ ಇಲ್ಲಿ ನೋಡ್ರಿ, ಇದರ ಗ್ರೇಟ್. ಸೊ ಇದರ ನೇಮ್ ಏನಪ್ಪ ಅಂದರೆ ಕ್ಲೋರೋಮೀಥೇನ್, ಇದರ ನೇಮ್ ಏನಪ್ಪ ಅಂದರೆ ಡೈಕ್ಲೋರೋಮೀಥೇನ್, ಇದರ ನೇಮ್ ಏನಪ್ಪ ಅಂದರೆ ಟ್ರೈಕ್ಲೋರೋಮೀಥೇನ್, ಇದರ ನೇಮ್ ಏನಪ್ಪ ಅಂದರೆ ಟೆಟ್ರಾಕ್ಲೋರೋಮೀಥೇನ್, ಟ್ರೈಕ್ಲೋರೋಮೀಥೇನ್, ಡೈಕ್ಲೋರೋಮೀಥೇನ್, ಕ್ಲೋರೋಮೀಥೇನ್. ಗೊತ್ತಾಗತ್ತಾ? ಈ ರೀತಿ ಸೀರೀಸ್ ಆಫ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. In the presence of sunlight, methane reacts with chlorine to form substitution reaction, that is series of reaction, that is chloromethane, and then chloromethane reacts with chlorine to form dichloromethane, and dichloromethane reacts with chlorine to form trichloromethane, and trichloromethane reacts with chlorine to form tetrachloromethane. ಅರ್ಥ ಆಗ್ತಿದೆ ಅಲ್ವಾ? So substitution reaction ಅರ್ಥ ಆಗಿದೆ. Take down the question. What is substitution reaction? Give example. What is substitution reaction? Give example. ನೋಡ್ರಿ, ಇದ್ರ ಜೊತೆ ಕ್ಲೋರಿನ್ ಕಂಬೈನ್ ಆಗುತ್ತೆ. ಇಟ್ ಫಾರ್ಮ್ ಒಂದು ಹೈಡ್ರೋಜನ್ನ ತೆಗೆದು ಆ ಜಾಗದಲ್ಲಿ ಕ್ಲೋರಿನ್ನ ಆ್ಯಡ್ ಮಾಡಬೇಕು. ಅಲ್ಲಿಗೆ
ಇಲ್ಲಿ ಕ್ಲೋರಿನ್ ಆ್ಯಡ್ ಮಾಡಿ, ಅಲ್ಲಿಗೆ CH3Cl ಪ್ಲಸ್ HCl ಇರುತ್ತೆ, ಕಾಮನ್ನು HCl ಇರುತ್ತೆ ಅಲ್ಲಿ. ಓಕೆನಾ. ನೆಕ್ಸ್ಟ್ ಇದು ಒಂದು ರಿಯಾಕ್ಷನ್ ಆಯಿತು. ಅದಾದಮೇಲೆ ನೋಡ್ರಿ ಹೀಗಿದೆ, ಇದಕ್ಕೆ ಕ್ಲೋರಿನ್ ಆ್ಯಡ್ ಮಾಡಬೇಕು. ಸೊ ಕ್ಲೋರಿನ್ ಆ್ಯಡ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ಅಂದರೆ ಇನ್ನೊಂದು ಹೆಚ್ಚು ಹೋಗುತ್ತೆ, ಆ ಜಾಗಕ್ಕೆ ಮತ್ತೆ ಕ್ಲೋರಿನ್ ಬರುತ್ತೆ, ಮತ್ತೇನು ಚೇಂಜ್ ಆಗಲ್ಲ. ಅಲ್ಲಿಗೆ ಕ್ಲೋರಿನ್ ಹೈಡ್ರೋಜನ್ ಪ್ಲಸ್ HCl. ಗೊತ್ತಾಗ್ತಿದೆಯಾ? ಅಲ್ಲಿಗೆ ಏನಾಯಿತು, CH2Cl2. ಇದೇನಿದು CH2Cl2, ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಇದೇ CH2Cl2 ಏನಾಗುತ್ತೆ ನೋಡ್ರಿ, Cl hydrogen again combines with chlorine to form ಏನು ಫಾರ್ಮ್ ಮಾಡುತ್ತೆ, ಮತ್ತೆ ಇನ್ನೊಂದು ಹೈಡ್ರೋಜನ್ ರೀಪ್ಲೇಸ್ ಆಗುತ್ತೆ ಕ್ಲೋರಿನ್ ಜೊತೆಗೆ. ಸೊ ಅವಾಗ ಏನಾಗುತ್ತೆ, ಒಂದೇ ಒಂದು ಹೆಚ್ಚು ಉಳ್ಕೊಳತ್ತೆ, Cl ಪ್ಲಸ್ HCl. ಅಲ್ಲಿಗೆ ಏನಾಯ್ತು, ಇದು CHCl3 ಟ್ರೈಕ್ಲೋರೋಮೀಥೇನ್. ಇದು ಗೊತ್ತಾಗತ್ತಾ? ನೆಕ್ಸ್ಟು ಇದೇ ಟ್ರೈಕ್ಲೋರೋಮೀಥೇನ್, ಇದೆಲ್ಲ ನಡೆಯೋದು ಹೇಗೆ, when methane undergo reaction with chlorine in the presence of sunlight. ಸೊ 3 ಕ್ಲೋರಿನ್ ಇದೆ, 1 ಹೈಡ್ರೋಜನ್ ಇದೆ, it combines with chlorine atom again. ಏನಾಗುತ್ತೆ, ಈ ಹೈಡ್ರೋಜನ್ ರೀಪ್ಲೇಸ್ ಆಗುತ್ತೆ. ಈಗ ಕ್ಲೋರಿನ್ ಎಲ್ಲ ಕಡೆನೂ ಕ್ಲೋರಿನೇ. ಸೊ ಇಟ್ ಬಿಕಮ್ಸ್ ಕ್ಲೋರಿನ್ ಆ್ಯಂಡ್ HCl, ಟೆಟ್ರಾಕ್ಲೋರೋಇಥೇನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಈಸ್ ಅಬೌಟ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಐ ಥಿಂಕ್ ಯು ಆರ್ ಆಲ್ ಅಂಡರ್ಸ್ಟುಡ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಎಲ್ರಿಗೂ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದೆ ಅಲ್ವಾ? ಕಮಿಂಗ್ ಟು ದ ನೆಕ್ಸ್ಟ್, ಸಮ್ ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದೆರಡು ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ, ಅವುಗಳ ಪ್ರಾಪರ್ಟೀಸ್ ಏನು, ಕ್ಯಾರೆಕ್ಟರ್ ಏನು, ಅದನ್ನ ಎಲ್ಲಿ ಯೂಸ್ ಮಾಡ್ತಾನೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ವೆರಿ ಫೇಮಸ್ ಕಾರ್ಬನ್ ಕಾಂಪೌಂಡ್ ಈಥೈಲ್ ಆಲ್ಕೋಹಾಲ್. ನಾವು ಈಗಾಗಲೇ ಓದಿದ್ವಿ, C2H5OH. ಆಲ್ಕೋಹಾಲ್ ಈಸ್ ದ ಫಂಕ್ಷನಲ್ ಗ್ರೂಪ್, OH ಈಸ್ ಆ್ಯಡೆಡ್, ಸೊ ದಟ್ಸ್ ವೈ it is called ethyl alcohol, or it is having another name, that is ethanol. ನೋಡ್ರಿ, ಎಥನಾಲ್ ಅಂದ್ರೂ ಒಂದೇನೆ, ಈಥೈಲ್ ಆಲ್ಕೋಹಾಲ್ ಅಂದ್ರೂ ಒಂದೇನೆ. ಗೊತ್ತಾಗುತ್ತಾ? ಎಥನಾಲ್ ನೀವು ಓದಿದ್ವಲ್ಲ, ನಾವು ಓದಿದ್ವಿ C2H5OH, ಅದಕ್ಕೆ ಈಥೈಲ್ ಆಲ್ಕೋಹಾಲ್ ಅಂತಾನು ಕರೀತಾರೆ. ನೀವು ಓದಿದ್ದು ಎಥನಾಲ್ ಅಂತ, ಎರಡು ಒಂದೇನೆ. ಸೊ ಈಥೇನ್ ಇದೆ, 2 C ಇದೆ, ಹಾಗಾಗಿ ಈಥೇನು, ಅದಕ್ಕೆ OH ಇದೆ, ಹಾಗಾಗಿ OLನ ಆ್ಯಡ್ ಮಾಡಿದ್ದೀವಿ, ಈಥೇನ್ಗೆ OL ಆ್ಯಡ್ ಮಾಡಿದ್ದೀವಿ, ಅಲ್ಲಿಗೆ ಎಥನಾಲ್ ಆಯಿತು. ಸೊ ಎಥನಾಲ್ ಅಂದರೆ ಏನೂ ಅಲ್ಲ, ನೀವು ನಮ್ಮ ಲ್ಯಾಬಲ್ಲಿ ನೋಡಿದ್ದೀರಲ್ಲ ಅದೇನೆ ಈಥೈಲ್ ಆಲ್ಕೋಹಾಲ್. ನಮ್ಮ ಲ್ಯಾಬಲ್ಲಿ ನಾವು ಸ್ಪಿರಿಟ್ ಲ್ಯಾಂಪಿಗೆ ಯೂಸ್ ಮಾಡ್ತೀವಿ ನೋಡ್ರಿ, ಕಲರ್ಲೆಸ್ ಲಿಕ್ವಿಡ್, ಸೀಮೆಣ್ಣೆ ಹಾಕೋ ಜಾಗದಲ್ಲಿ ಅದನ್ನು ಹಾಕ್ತೀವಿ. ಸೀಮೆಣ್ಣೆ ಅಂದರೆ ಕಲರ್ ಇರುತ್ತೆ, ಇದು ಸ್ಪಿರಿಟ್. ಆಮೇಲೆ ನಿಮಗೆ ಇಂಜೆಕ್ಷನ್ ಕೊಟ್ಟಾಗ ಏನು, ಇಂಜೆಕ್ಷನ್ ತಗೊಂಡಿರೋಂಥ ಜಾಗದಲ್ಲಿ ಕಾಟನ್ ಡಿಪ್ ಮಾಡಿ ಇಡ್ತಾರೆ ನೋಡ್ರಿ. ಇನ್ನು ಇತ್ತೀಚೆಗೆ ಫೇಮಸ್ ಕರೋನಾ ಬಂದ ಮೇಲೆ ನಿಮಗೆ ಏನು ಸ್ಯಾನಿಟೈಸರ್ ಕೊಡ್ತಾರಲ್ಲ, ಅದರಲ್ಲಿ ಇದೇ ಮೇಯ್ನ್ ಪ್ರಾಡಕ್ಟ್, ಆಲ್ಕೋಹಾಲ್ ಬೇಸ್ಡ್ ಪ್ರಾಡಕ್ಟ್ ಅಂತ ಇರುತ್ತೆ ನೋಡ್ರಿ. ಅದ್ರಲ್ಲಿ ಬರ್ದಿರುತ್ತೆ ಏನಿರುತ್ತೆ ಅಂತ ಬರ್ದಿರುತ್ತೆ. ಈಥೈಲ್ ಆಲ್ಕೋಹಾಲ್ ಇರುತ್ತೆ, ಆಲ್ಕೋಹಾಲ್ ಬೇಸ್ಡ್ ಪ್ರಾಡಕ್ಟ್ ಅಂತ ಇರುತ್ತೆ. ಸ್ಯಾನಿಟೈಸರ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಗೊತ್ತಾಗುತ್ತಾ? ಈಥೈಲ್ ಆಲ್ಕೋಹಾಲ್. ಸೊ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅವುಗಳ ಪ್ರಾಪರ್ಟೀಸ್ ನೋಡ್ತಾ ಹೋಗೋದಾದ್ರೆ ನಾವು, ಎಥನಾಲ್ ಈಸ್ ಎ ಕಲರ್ಲೆಸ್ ಲಿಕ್ವಿಡ್. ಸೊ ನಾವು ಲ್ಯಾಬಲ್ಲಿ ನೋಡಿದ್ದೀವಿ, ಕಲರ್ಲೆಸ್ ಇರುತ್ತೆ, ಅದು ಯಾವುದೇ ಕಲರ್ ಇರೋಲ್ಲ ಅದಕ್ಕೆ. ಆಮೇಲೆ ಪ್ಲೆಸೆಂಟ್ ಸ್ಮೆಲ್, ಅದರ ಸ್ಮೆಲ್ ನೋಡಬೇಕು. ಪ್ಲೆಸೆಂಟ್ ಅಂದರೆ ಒಂಥರ ಸ್ವಲ್ಪ ಚೆನ್ನಾಗಿರುವಂಥ ಸ್ಮೆಲ್, ಅದನ್ನು ಪ್ಲೆಸೆಂಟ್ ಸ್ಮೆಲ್ ಅಂತ ಕರಿತೀವಿ. ಬರ್ನಿಂಗ್ ಟೇಸ್ಟ್ ಅಂದರೆ ನೀವು ಅದನ್ನು ಟೇಸ್ಟ್ ಮಾಡಿದರೆ ಒಂಥರ ಸುಟ್ಟೋದಂಗೆ ಅನಿಸುತ್ತೆ ನಿಮ್ಮ ಟಂಗ್.
ಸೊ ಹಾಗಾಗಿ ಬರ್ನಿಂಗ್ ಟೇಸ್ಟ್ ಇರುತ್ತೆ, ಪ್ಲೆಸೆಂಟ್ ಸ್ಮೆಲ್ ಚೆನ್ನಾಗಿರುತ್ತೆ, ಮತ್ತು ಕಲರ್ಲೆಸ್ ಲಿಕ್ವಿಡ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಇದು. ಆ್ಯಂಡ್ ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರಲ್ಲಿ ಸಾಲ್ಯುಬಲ್. ಆಮೇಲೆ ಎಥನಾಲ್ ರಿಯಾಕ್ಟ್ಸ್ ವಿತ್ ಸೋಡಿಯಂ. ಈ ಎಥನಾಲ್ ಸೋಡಿಯಂ ಜೊತೆ ರಿಯಾಕ್ಟ್ ಆಗಿ ಏನು ಬರುತ್ತಪ್ಪ ಅಂದರೆ ಸೋಡಿಯಂ ಈಥಾಕ್ಸೈಡ್ ಅನ್ನುವಂಥ ಒಂದು ಪ್ರಾಡಕ್ಟ್ ಬರುತ್ತೆ. ನೆನ್ಪಿಟ್ಕೊಬೇಕಿದ್ನ ಎಕ್ಸಾಮಲ್ಲಿ ಕೇಳ್ತಾರೆ. ಆ್ಯಂಡ್ ಇಟ್ ರಿಲೀಸಸ್ ದ ಹೈಡ್ರೋಜನ್ ಗ್ಯಾಸ್. ಸೋಡಿಯಂ ಈಥಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಎಥನಾಲ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಟು ಫಾರ್ಮ್ ಈಥೀನ್ ಆ್ಯಂಡ್ ವಾಟರ್. Ethanol reacts with concentrated sulfuric acid. It forms ethene and water. So concentrated sulfuric acid ಹೇಗೆ ಕೆಲಸ ಮಾಡುತ್ತಪ್ಪ ಅಂದರೆ it acts as a dehydrating agent and removes the water from ethanol. ಈ ಎಥನಾಲ್ ಅಲ್ಲಿ ಇರುವಂಥ ವಾಟರ್ನ ಅದೇನು ಮಾಡುತ್ತೆ, ರಿಮೂವ್ ಮಾಡುತ್ತೆ. ಗೊತ್ತಾಗುತ್ತಾ? ಸೊ ಇಟ್ ರಿಮೂವ್ಸ್ ದ ವಾಟರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ethanol. So ethanol reacts with hot concentrated sulfuric acid to form ethene and water, and it releases the water. ಹಾಗಾಗಿ ನಾವು ಡಿಹೈಡ್ರೇಟಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಕರಿತೀವಿ, ಅಂದರೆ ವಾಟರ್ನ ರಿಮೂವ್ ಮಾಡೋದ್ರಿಂದ. ಸೊ ದಿಸ್ ಇಸ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಫಿಸಿಕಲ್ ಆರ್ ಕೆಮಿಕಲ್, ಬೋತ್ ಇದೆ, ಎರಡೂ ಇದೆ ಅದರಲ್ಲಿ. ಸೊ ಪ್ರಾಪರ್ಟೀಸ್ ಆಫ್ ದ ethanol. Take down the question, write the properties of ethanol. ಅಂದರೆ ಪಾಯಿಂಟ್ ವೈಸ್ ಬರೀಬೇಕು. ರೈಟ್ ದ ಪ್ರಾಪರ್ಟೀಸ್ ಆಫ್ ಎಥನಾಲ್. ಆ್ಯಂಡ್ ಎಥನಾಲ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಎಥನಾಲ್ ಈಸ್ ಯೂಸ್ಡ್ ಟು ಮೇಕಿಂಗ್ ಆಲ್ಕೋಹಾಲಿಕ್ ಡ್ರಿಂಕ್ಸ್. ಎಥನಾಲ್ ಈಸ್ ಯೂಸ್ಡ್ ಟು ಮೇಕ್ ಆಲ್ಕೋಹಾಲಿಕ್ ಡ್ರಿಂಕ್ಸ್. ಅಂದರೆ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡ್ತಾರೆ ನೋಡ್ರಿ, ವೈನ್ ಡ್ರಿಂಕ್ಸ್, ಅದರಲ್ಲೆಲ್ಲ ಆಲ್ಕೋಹಾಲ್ ಇರುತ್ತೆ. ಸೊ ಆಲ್ಕೋಹಾಲಿಕ್ ಡ್ರಿಂಕ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಥನಾಲ್ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಆಸ್ ಸಾಲ್ವೆಂಟ್. ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಮಾಡೋದಕ್ಕೆ ಇದನ್ನು ಸಾಲ್ವೆಂಟ್, ವಾಟರ್ನ ಹೇಗೆ ಸಾಲ್ವೆಂಟ್ ಆಗಿ ಏನಾದರೂ ಒಂದು ವಸ್ತುಗಳನ್ನ ಕರಗಿಸೋದಕ್ಕೆ ಯೂಸ್ ಮಾಡ್ತೀವೋ ಹಾಗೆ ಎಥನಾಲನ್ನು ಕೂಡ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಆಮೇಲೆ ಮೆಡಿಸಿನ್ಸ್ ಲೈಕ್ ಟಿಂಚರ್ ಯೂಸ್ ಮಾಡ್ತಾರೆ ನೋಡ್ರಿ. ಟಿಂಚರ್ ಅಯೋಡಿನ್ ನೀವು ನೋಡಿದ್ದೀರಾ, ಏನಾದ್ರು ಗಾಯ ಆದರೆ ಹಾಕ್ತಾರೆ, ಅದರಲ್ಲೂ ಕೂಡ ಆಲ್ಕೋಹಾಲ್ ಇರುತ್ತೆ. ಇದನ್ನು ತಯಾರು ಮಾಡಬೇಕಾದ್ರೂ ಕೂಡ ಅಯೋಡಿನ್ ಮತ್ತು ಆಲ್ಕೋಹಾಲ್ನ ಮಿಕ್ಸ್ ಮಾಡಿದಾಗ ಟಿಂಚರ್ ಅಯೋಡಿನ್ ಬರುತ್ತೆ ನಮಗೆ. ನಾವು 9th ಓದಿದ್ವಿ ಇದನ್ನ. ಆ್ಯಂಡ್ ಕಾಫ್ ಸಿರಪ್, ಟಾನಿಕ್ಸ್ ಅದನ್ನೆಲ್ಲ ಮಾಡ್ತಾರೆ. ಆಮೇಲೆ ಸ್ಯಾನಿಟೈಸರ್ಸ್ಗಳನ್ನ ತಯಾರು ಮಾಡೋದಕ್ಕೂ ಕೂಡ ಎಥನಾಲನ್ನು ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಯೂಸಸ್ ಆಫ್ ಎಥನಾಲ್ ಆರ್ ಈಥೈಲ್ ಆಲ್ಕೋಹಾಲ್. Take down the question, write the uses of ethanol. ಅರ್ಥ ಆಯ್ತಲ್ವಾ ಎಥನಾಲ್ದು ಯೂಸಸ್ಸು, ಈಥೈಲ್ ಆಲ್ಕೋಹಾಲ್ದು ಯೂಸಸ್ಸು? Okay, right. So ethanol reacts with sodium to form two products. ಎಥನಾಲ್ ಸೋಡಿಯಂ ಜೊತೆ ರಿಯಾಕ್ಟ್ ಆಗಿ ಯಾವ ಎರಡು ಪ್ರಾಡಕ್ಟನ್ನು ರಿಲೀಸ್ ಮಾಡುತ್ತೆ? ಸೋಡಿಯಂ ಎಥನೋಯಿಟ್. ಈಗಷ್ಟೇ ಓದಿದ್ವಿ ನಾವು ಎಥನಾಲ್ ಸೋಡಿಯಂ ಜೊತೆ ರಿಯಾಕ್ಟ್ ಆಗಿ ಯಾವ ಎರಡು ಪ್ರಾಡಕ್ಟ್ ಮಾಡುತ್ತೆ ಅಂತ. ಸೆಲೆಕ್ಟ್ ಯುವರ್ ಆನ್ಸರ್. ಸೋಡಿಯಂ ಎಥನೋಯಿಟ್, ಆಪ್ಷನ್ ಎ ಸೋಡಿಯಂ ಎಥನೋಯಿಟ್ ಆ್ಯಂಡ್ ಹೈಡ್ರೋಜನ್, ಬಿ ಸೋಡಿಯಂ ಎಥನೋಯಿಟ್ ಆ್ಯಂಡ್ ಆಕ್ಸಿಜನ್, ಸಿ ಸೋಡಿಯಂ ethoxide and hydrogen, D sodium ethoxide and oxygen. What is your answer? Select one option. So I think you are selected one option. Let us see the answer. The answer is option C. That is option C. ಯಾವ್ದಿದೆ ನೋಡ್ರಿ, ಸೋಡಿಯಂ ethoxide and hydrogen. ಇಲ್ಲಿದೆ ಸೋಡಿಯಂ ethoxide and hydrogen ರಿಲೀಸ್ ಮಾಡುತ್ತೆ ಅಂತ ಇದು ಈಗಷ್ಟೇ ಓದಿ ಅಲ್ವಾ. ಸೊ ಸೋಡಿಯಂ ethoxide and hydrogen is the answer. So next, another carbon compound we are going to study is ethanoic acid. Oic acid ಅಂದರೆ ಏನಿರುತ್ತೆ ಅದರಲ್ಲಿ? ಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ದ ಫಂಕ್ಷನಲ್ ಗ್ರೂಪ್. COOH ಇರುತ್ತೆ ನೋಡ್ರಿ. ಎಥನೋಯಿಕ್ ಆಸಿಡ್ ಇದೆ ನೋಡ್ರಿ, ಎಥನೋಯಿಕ್ ಆಸಿಡ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಅಸಿಟಿಕ್ ಆಸಿಡ್ ಅಂತಲೂ ಕರೀತಾರೆ ಇದನ್ನು. ಎಥನೋಯಿಕ್ ಆಸಿಡ್ ಅಂತಲೂ ಕರೀತಾರೆ. ನಾವು ಕಾಮನ್ ಆಗಿ ಕರೆಯೋದು ಎಥನೋಯಿಕ್ ಆಸಿಡ್, ಏನು ಸೈಂಟಿಫಿಕ್ ಆಗಿ ಕರೆಯೋದು ಎಥನೋಯಿಕ್ ಆಸಿಡ್. ಕಾಮನ್ ಆಗಿ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಫಾರ್ಮುಲಾ CH3COOH. ಆಗ್ತಿದೆಯಾ?
The properties are ethanoic acid is a colorless liquid with pungent smell and sour taste. ಪಂಜೆಂಟ್ ಸ್ಮೆಲ್ ಇರುತ್ತೆ ಅಂದರೆ ನೋಡ್ರಿ ಯಾವಾಗ ಪ್ಲೆಸೆಂಟ್ ಸ್ಮೆಲ್ ಅಂತ ಓದಿದ್ವಿ ಈಥೈಲ್ ಆಲ್ಕೋಹಾಲ್, ಇದು ಪಂಜೆಂಟ್ ಅಂದರೆ ಸ್ಮೆಲ್ ತಗೊಳಕ್ಕಾಗಲ್ಲ, ಅಷ್ಟು ಒಂಥರ ಇರಿಟೇಟಿಂಗ್ ಸ್ಮೆಲ್ ಅಂತ ಕರಿತೀವಿ ಆ ಥರ ಪಂಜೆಂಟ್ ಸ್ಮೆಲ್. ಆ್ಯಂಡ್ ಸೋರ್ ಹುಳಿ ಇರುತ್ತೆ. ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್ಲಿ ಸಾಲ್ಯುಬಲ್. ಎ ಸೊಲ್ಯೂಷನ್ ಆಫ್ 5% to 8% ಎಥನೋಯಿಕ್ ಆಸಿಡ್ ಇನ್ ವಾಟರ್ ಇಸ್ ಕಾಲ್ಡ್ ವಿನೆಗಾರ್. ನೋಡ್ರಿ ಈ ವಿನೆಗಾರ್ನ ನಾವು ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಒಂದು 8% ಇದನ್ನು ನಾವು 100 ml ವಾಟರ್ಗೆ ಹಾಕಿದರೆ ಅದೇನಾಗುತ್ತೆ, ವಿನೆಗಾರ್ ಆಗುತ್ತೆ. ಗೊತ್ತಾಗುತ್ತೆ ಅಡುಗೆ ಮಾಡೋದಕ್ಕೆ. ಆಮೇಲೆ ಅಡುಗೆ ಮಾಡುವಾಗ ಮತ್ತು ಇದನ್ನು ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ. ಅಂದರೆ ಉಪ್ಪಿನಕಾಯಿ ಮಾಡಬೇಕಾದ್ರೆ ಉಪ್ಪಿನಕಾಯಿ ಭಾಳ ದಿನ ಇಡಬೇಕಲ್ಲ, ಆವಾಗ ಈ ವಿನೆಗಾರ್ನ ಹಾಕ್ತಾರೆ. ಆಮೇಲೆ ಈ ಗೋಬಿ ಮಂಚೂರಿ ಮಾಡುವಂಥ ಅಂಗಡಿಗಳಲ್ಲೆಲ್ಲ ಬಾಟಲ್ಗಳಲ್ಲಿ ಇಟ್ಕೊಂಡಿರ್ತಾರೆ ನೋಡ್ರಿ, ಅದು ಕೂಡ ವಿನೆಗರ್, ನಥಿಂಗ್ ಬಟ್ ಅಸಿಟಿಕ್ ಆ್ಯಸಿಡ್. ಸೊ ದೀಸ್ ಆರ್ ಆಲ್ ಪ್ರಾಪರ್ಟೀಸ್ ಆಫ್ ದ acetic acid. Take down the question. What are the properties of acetic acid or ethanoic acid? ಸೊ ಈ ಎಥನೋಯಿಕ್ ಆ್ಯಸಿಡ್ ಮತ್ತು ಇನ್ನೊಂದು ಎಸ್ಟರಿಫಿಕೇಷನ್ ಅಂತ ಒಂದು ರಿಯಾಕ್ಷನ್ ಇದೆ. ಹಂಗಂದ್ರೆ ಏನು ಅಂತ ನೋಡೋಣ. ಈ ಈಗ ಎರಡು ಕಾಂಪೌಂಡ್ಸ್ ಬಗ್ಗೆ ಓದಿದ್ವಿ ನಾವು. ಒಂದು ಎಥನೋಯಿಕ್ ಆ್ಯಸಿಡ್ ಮತ್ತು ಇಥೈಲ್ ಆಲ್ಕೋಹಾಲ್ ಅಂದರೆ ಎಥನಾಲ್. ಎರಡನ್ನೂ ನಾವು ಮಿಕ್ಸ್ ಮಾಡಿದರೆ ಅಂದರೆ ಎರಡೂ ಕೂಡ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. Ethanoic acid reacts with ethanol to form ester or ethyl ethanoate. Ester or ethyl ethanoate in the presence of concentrated sulfuric acid. Note really CH3COOH ಅಂದರೆ ethanoic acid, C2H5OH ಅಂದರೆ ethanol. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಪ್ರೆಸೆನ್ಸಲ್ಲಿ ಒಂದು ಪ್ರಾಡಕ್ಟ್, ಹೊಸ ಪ್ರಾಡಕ್ಟ್ ಬರುತ್ತೆ. ಅದ್ರ ಹೆಸರೇನಪ್ಪ ಅಂದರೆ ಈಥೈಲ್ ಎಥನೋಯೇಟ್. ನೆನ್ಪಿಟ್ಕೊಳ್ರಿ, ಇದನ್ನ ಎಕ್ಸಾಂಪಲ್ ಭಾಳ ಸರಿ ಕೇಳ್ತಾರೆ. ಈಥೈಲ್ ಎಥನೋಯೇಟ್ ಇಟ್ಸ್ ಎ ಎಸ್ಟರ್. ಇದೊಂದು ಎಸ್ಟರ್ ಅಂತ ಕರಿತೀವಿ. ಎಸ್ಟರ್ ಅಂತಂದರೆ ಇಟ್ ರಿಯಾಕ್ಷನ್ ಬಿಟ್ವೀನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮತ್ತು ಈಥೈಲ್ ಆಲ್ಕೋಹಾಲ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮತ್ತು ಯಾವುದೇ ಆಲ್ಕೋಹಾಲ್ನ ನಡುವಿನ ರಿಯಾಕ್ಷನ್ನ ನಾವು ಎಸ್ಟರ್ ಅಂತ ಕರಿತೀವಿ. ನೀವು ಯಾವುದಾದ್ರೂ ಆಲ್ಕೋಹಾಲ್ ತಗೊಳ್ರಿ, ಮೆಥನಾಲ್, ಎಥನಾಲ್, ಪ್ರೊಪನಾಲ್ ಯಾವುದಾದ್ರೂ ತಗೊಳ್ರಿ, ಅದನ್ನು ನಾವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಜೊತೆಗೆ ರಿಯಾಕ್ಟ್ ಮಾಡಿದಾಗ, ಯಾವುದಾದ್ರೂ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಯಾವುದಾದ್ರೂ ಆಲ್ಕೋಹಾಲ್ ಎರಡೂ ರಿಯಾಕ್ಟ್ ಆದಾಗ ನಮಗೆ ಬರುವಂಥ ಪ್ರಾಡಕ್ಟ್ನ ಎಸ್ಟರ್ ಅಂತ ಕರಿತೀವಿ. ಇಲ್ಲಿ ಎಥನೋಯಿಕ್ ಆ್ಯಸಿಡ್ ಮತ್ತು ಈಥೈಲ್ ಆಲ್ಕೋಹಾಲ್ ರಿಯಾಕ್ಟ್ ಪರ್ಟಿಕ್ಯುಲರ್ಲಿ ಇಲ್ಲಿ ಅದು ಕಾಮನ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮತ್ತು ಆಲ್ಕೋಹಾಲ್ ಎರಡೂ ರಿಯಾಕ್ಟ್ ಆದಾಗ ಎಸ್ಟರ್ ಬರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಎಥನೋಯಿಕ್ ಆ್ಯಸಿಡ್, ಪರ್ಟಿಕ್ಯುಲರ್ಲಿ ಆಲ್ಕೋಹಾಲು ಈಥೈಲ್ ಆಲ್ಕೋಹಾಲ್ ಎರಡೂ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ರಿಯಾಕ್ಟ್ ಆದಾಗ ಪರ್ಟಿಕ್ಯುಲರ್ ಎಸ್ಟರ್ ಬರುತ್ತೆ. ಆ ಎಸ್ಟರ್ ನೇಮ್ ಏನಪ್ಪ ಅಂದರೆ ಈಥೈಲ್ ಎಥನೋಯೇಟ್ ಇದೆ. ಈಥೈಲ್ ಎಥನೋಯೇಟ್ ಅನ್ನುವಂಥ ಒಂದು ಎಸ್ಟರ್ ಬರುತ್ತೆ. ಇದ್ರ ಈಥೈಲ್ ಎಥನೋಯೇಟ್ ನೇಮು, ಅದರ ಫಾರ್ಮುಲಾ CH3COOC2H5 ಆ್ಯಂಡ್ ವಾಟರ್ ರಿಲೀಸ್ ಆಗುತ್ತೆ. ಸೊ ಈಥೈಲ್ ಎಥನೋಯೇಟ್ ಅನ್ನುವಂಥ ಎಸ್ಟರ್ ಬರುತ್ತೆ. ಗೊತ್ತಾಗತ್ತಾ? ಸೊ ವಾಟ್ ಈಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಕೇಳಿದರೆ ಇಟ್ಸ್ ಎ ರಿಯಾಕ್ಷನ್ ಬಿಟ್ವೀನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಆಲ್ಕೋಹಾಲ್. ಗೊತ್ತಾಗ್ತಿದೆಯಾ? ಸೊ ಟೇಕ್ ಡೌನ್ ದ ಕ್ವಶನ್. ವಾಟ್ ಈಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್? And another question, name the ester. Another question, name the ester which is formed when ethanoic acid react with ethanol. Name the ester which is formed when ethanoic acid react with ethanol. ಗೊತ್ತಾಗತ್ತಾ? ಸೊ ಈ ಎಸ್ಟರ್ ನಾವು ಒಳ್ಳೆ ಪ್ಲೆಸೆಂಟ್ ಸ್ಮೆಲ್ ಇರುತ್ತೆ, ಪರ್ಫ್ಯೂಮ್ಗಳನ್ನ ತಯಾರು ಮಾಡೋದಕ್ಕೆಲ್ಲ ಇದನ್ನು ಈ ಸೋಡಿಯಂ ಎಥನೋಯೇಟ್ ಅಥವಾ ಎಸ್ಟರ್ಗಳನ್ನ ಯೂಸ್ ಮಾಡ್ತಾರೆ. ಎಸ್ಟರ್ಸ್ಗಳನ್ನ ಪರ್ಫ್ಯೂಮ್ಸ್ನ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಎ ಪ್ಲೆಸೆಂಟ್ ಸ್ಮೆಲ್. ಸೊ ಇದಿಷ್ಟು ಅರ್ಥ ಆಗಿದೆ ಅಲ್ವಾ ಇವತ್ತು ಹೇಳಿದ್ದು? ಒಂದು ಏನೇನು ಓದಿದ್ವಿ ನಾವು? ಕೆಮಿಕಲ್ ಪ್ರಾಪರ್ಟೀಸ್ ಓದಿದ್ವಿ ನಾವು, ಕೆಮಿಕಲ್ ರಿಯಾಕ್ಷನ್ ವಿತ್ ಕಾರ್ಬನ್ ಕಾಂಪೌಂಡ್ಸ್ ಓದಿದ್ವಿ. ಅದರಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡ್ವಿ ನಾವು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ಓದಿದ್ವಿ. ಒಂದಿಷ್ಟು 2 ಕಾರ್ಬನ್ ಕಾಂಪೌಂಡ್ಸ್, ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ, ಒಂದು ಎಥನಾಲ್ ಮತ್ತು ಇನ್ನೊಂದು ಅಸಿಟಿಕ್ ಆ್ಯಸಿಡ್. ಗೊತ್ತಾಗ್ತಿದೆಯಾ? ಎಥನೋಯಿಕ್ ಆ್ಯಸಿಡ್.
ಸೊ ಇಷ್ಟು ತಿಳ್ಕೊಂಡ್ವಿ ನಾವು. ಇನ್ನು ನೆಕ್ಸ್ಟ್ ಕ್ಲಾಸ್ ಅನದರ್ ಒನ್ ಲಾಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಓದ್ತಾ ಇದೀವಿ ನಾವು, ಸಫಾನಿಫಿಕೇಶನ್ ಅಂತ. ವಾಟ್ ಈಸ್ ಸಫಾನಿಫಿಕೇಶನ್, ಅದು ಹೇಗೆ ಏನೇನೆಲ್ಲ ರಿಯಾಕ್ಷನ್ ಆಗುತ್ತೆ, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಸೋಪ್ ಫಾರ್ಮೇಷನ್ ಹೇಗಾಗುತ್ತೆ, ಸೋಪ್ ಹೇಗೆ ಕೆಲಸ ಮಾಡುತ್ತೆ, ದಟ್ ಒನ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ನಾನು ಇವತ್ತು ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ? ಸೊ ಐ ಥಿಂಕ್ ಯು ಆರ್ ಆಲ್ ಅಂಡರ್ಸ್ಟುಡ್ ದ ಟುಡೇಸ್ ಲೆಸನ್. If you are having any doubts, you can ask in the group. Thank you.